ಇದು ಏನಿದು ಕಾಯಿ ಬನ್ನಿ ಇದು ಎಲ್ಲ ಎಲ್ಲ ಆರ್ಗ್ಯಾನಿಕ್ ಆಯಿಲ್ ಕಾಣ್ತೀನಿ ಪಕೋಡನಾ ಈರುಳ್ಳಿ ಬೋಂಡನಾ ಹೇಳ್ಬೇಕಂದ್ರಪ್ಪ ನೀವು ಅದನ್ನ ಹೇಳ್ಕೊಟ್ಟಿದ್ದಾರಲ್ಲ ಸೂಪ ಕೊಡಿ ಹೀಗೆ ಸ್ವಲ್ಪ ಕೊಡಿ ಸ್ವಲ್ಪ ಇದೇನು ಬಂದೆ ಓಕೆ. ನಮಸ್ಕಾರ, ನಾನು ಸದಾ ಹಸಿರಲ್ಲಿರುವ ಗರಿಕೆ ಧನಿಕ. ನಾನು ನೋಡೋಕೆ ಕುಳ್ಳ ಆದರೂ ಕೆಲಸದಲ್ಲಿ ನಾನು ಹಂಬಲಿರೋ. ನಿಮ್ಮ ಬಾಡಿ ತಿಳಿಸಿ ರಕ್ತ ಶುದ್ಧ ಮಾಡೋ ಶಕ್ತಿ ನನಗಿದೆ. ಮಣ್ಣಿನ ಸವಕಾಳಿ ತಡೆದ ಭೂಮಿಗೆ ಎಸಿ ತಂಪು ಕೊಡದೆ ಪ್ರಕೃತಿ. ನನ್ನ ಕೆಲಸ ಆದರೆ ಇವತ್ತು ನೀವೆಲ್ಲರೂ ನನ್ನನ್ನು ಮರೆತು ಅಂದಕ್ಕಾಗಿ ಪ್ಲಾಸ್ಟಿಕ್ಕನ್ನು ಹಾಕಿಕೊಂಡು ಕೆಮಿಕಲ್ ವಾಸನೆ ಮಧ್ಯೆ ಬದುಕಿದ್ದೀರಾ. ಪ್ಲಾಸ್ಟಿಕ್ ಒಂದಿನಲ್ಲಿ ಮಣ್ಣಿನ ಉಸಿರಾಟವಿಲ್ಲ, ಆರೋಗ್ಯದ ತಂಪು ಸಿಗಲ್ಲ. ಇವತ್ತೇ ಆ ಕೃತಕ ಒಂದನ್ನು ಕಿತ್ತೆಸೆದು ನನ್ನನ್ನು ಅಂಗಳದಲ್ಲಿ ಬೆಳೆಸಿ ಬರಿಗಾಲಲ್ಲಿ ನನ್ನ ಮೇಲೆ ಎರಡೆದು ನಡೆಯಿರಿ. ಪಿ ಸುಸ್ತು ಮರೆತು ಆಯಾಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಆರಾಮ ಈಗ ಬಂದ್ರಾ? ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆ ವಿಶೇಷವಾಗಿ ಯಾವ ಥರ ಇದ್ರದ್ರ ಬಗ್ಗೆ ಹೇಳಿ ನೀವು ಅಲ್ಲಿ ನಿಂತ್ಕೊಂಡು. ಯಾವುದು ವಿಶೇಷವಾಗಿರೋದು ಯಾವುದಿದೆ ಅಲ್ಲಿ? ಡ್ರೈ ಫ್ರೂಟ್ಸ್ ಬೇರೆ ವಿಶೇಷವಾಗಿ ಇದು ಕರ್ಜಿಕಾಯಿನಾ ಮತ್ತೆ ರವೆ ಉಂಡೆ. ಅದ್ರ ಬಗ್ಗೆ ನನ್ನ ಹೆಸರು PM ಶ್ರೀ KPS ಪ್ರೈಮರಿ ಕಾಲೇಜ್. PM ಶ್ರೀ ವೃಕ್ಷ ವೈವಿಧ್ಯ ಮಂಟಪಕ್ಕೆ ಸ್ವಾಗತ. ಇವತ್ತು ನಾವೆಲ್ಲರೂ ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್, ಸ್ಟ್ರೆಸ್ ಅಂತ ಸಖತ್ ತಲೆ ಕೆಡಿಸ್ಕೊಂಡಿದ್ದೀವಿ. ಆದರೆ ಈ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದೇ ಒಂದು ಪರಿಹಾರ ಇದೆ. ಅದೇನಂದರೆ ನಮ್ಮ ಸುತ್ತಮುತ್ತಲಿನ ಮರಗಳು ಕೇವಲ ನಮಗೆ ಆಕ್ಸಿಜನ್ ಕೊಡು ಏರ್ ಪ್ಯೂರಿಫೈಯರ್ಸ್ ಮಾತ್ರವಲ್ಲ, ನಮ್ಮ ಲೈಫ್ಗೆ ಬೇಕಾದ ಆಹಾರ ಕೊಡು ನ್ಯಾಚುರಲ್ ಸೂಪರ್ ಮಾರ್ಕೆಟ್ ಮತ್ತು ಕಾಯಿಲೆಯಿಂದ ಕಾಪಾಡೋ ಹಸಿರು ಔಷಧಾಲಯ ಕೂಡ ಹೌದು. ಮರ ಬೆಳೆಸಿದರೆ ನಮಗೆ ಫ್ಯೂಚರ್, ಇಲ್ಲ ಅಂದರೆ ಬರೀ ಪಂಚರ್. ಬನ್ನಿ, ವನದಲ್ಲಿರುವ ಮರಗಳನ್ನು ಒಂದೊಂದಾಗಿ ಪರಿಚಯ ಮಾಡಿಕೊಳ್ಳೋಣ. ಧನ್ಯವಾದ. ಎಲ್ಲವೂ ಒಂದೊಂದು ವಿಶೇಷಗಳು ಹೇಳ್ತವೆ. ಆ ಪದಗಳೇ ವಿಶೇಷ. ಹೇಳ್ಬೇಕು. ಹೇಳಮ್ಮ. ಎಲ್ಲರಿಗೂ ಸ್ವಾಗತ. ಮತ್ತು ನಾನು ಮಾತನಾಡೋಕ್ಕೆ ಹೊರಟಿರೋದು ಯಾವುದೇ ಕೆಮಿಕಲ್ ಇರೋ ಎನರ್ಜಿ ಡ್ರಿಂಕ್ ಬಗ್ಗೆ ಅಲ್ಲ, ಬದಲಿಗೆ ನಮ್ಮ ಪ್ರಕೃತಿ ನಮಗೆ ಕೊಟ್ಟಿರೋ ನ್ಯಾಚುರಲ್ ಪವರ್ ಬ್ಯಾಂಕ್ಗಳ ಬಗ್ಗೆ. ಇದೇ ನಮ್ಮ ಡ್ರಗ್. ನೋಡೋಕೆ ಪುಟ್ಟದಾಗಿ ಕಾಣಬಹುದು, ಆದರೆ ಇವುಗಳಲ್ಲಿರೋ ಶಕ್ತಿ ಮಾತ್ರ ಅನ್ಲಿಮಿಟೆಡ್. ಇವು ಜಸ್ಟ್ ಡ್ರಗ್ಸ್. ಇವು ನಮ್ಮ ಆರೋಗ್ಯಕ್ಕೆ ಸೀಕ್ರೆಟ್ ಸೂಪರ್ ಹೀರೋಸ್. ತಿನ್ನೋಕೆ ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸಬಹುದು, ಆದರೆ ಇದನ್ನು ತಿಂದು ಹಾಸ್ಪಿಟಲ್ ಬಿಲ್ ಖಂಡಿತ ಕಮ್ಮಿ ಆಗುತ್ತದೆ. ಬನ್ನಿ, ಈ ಹೆಲ್ತ್ ಕಿಂಗ್ಗಳನ್ನು ಒಂದೊಂದಾಗಿ ಪರಿಚಯ ಮಾಡಿ. ಧನ್ಯವಾದ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಆ ಕಡೆ ಸ್ಕೂಲ್
ನಮಸ್ತೆ ಅಂಕಲ್, ನನ್ನ ಹೆಸರು ಪಾವನಿ. ನಾನು 1ನೇ ತರಗತಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಸರ್ PMC KPS ಕಣಿವಿನಗರ. ನನ್ನ ಹೇಳಲು ಬಯಸುವ ವಿಷಯ ಎಂದರೆ ಕೊಬ್ಬರಿ ಮಿಠಾಯಿ. ಮಕ್ಕಳಿರಲಿ ದೊಡ್ಡವರಿರಲಿ ಕೊಬ್ಬರಿ ಮಿಠಾಯಿ ಕಂಡರೆ ತಿನ್ನಬೇಕೆಂಬ ಆಸೆ ಹಾಗೆಯೇ ಆಗುತ್ತದೆ. ಇದು ಶಕ್ತಿಯುತವಾದ ಲಘು ಆಹಾರವಾಗಿದೆ ಮತ್ತು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಸಮೃದ್ಧವಾಗಿದೆ. ಹೃದಯದ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಕೊಬ್ಬರಿ ಮಿಠಾಯಿ ಎಲ್ಲಿದೆ? ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು PMC KPS ಕಣಿವಿನಗರ. ನಾನು ಲಘು ಆಹಾರಗಳ ಪ್ರಾಮುಖ್ಯತೆಯ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ನಾವುಗಳು ಲಘು ಆಹಾರಗಳ ಪ್ರಾಮುಖ್ಯತೆಯನ್ನು ಅರಿತಿದ್ದರೂ ಕೂಡ ಜಂಕ್ ಫುಡ್ನ ಸೇವನೆ ಮಾಡುವುದು ಆರೋಗ್ಯಕರ ಬೆಳವಣಿಗೆಗೆ ಪೂರಕವಲ್ಲ ಎಂಬ ಅಂಶವನ್ನು ನಾವು ಒತ್ತಿಕೊಳ್ಳಬೇಕಿದೆ. ಯುವ ಜನತೆಯ ಆರೋಗ್ಯದ ಮೇಲೆ ಜಂಕ್ ಫುಡ್ನ ಪ್ರಭಾವ ಗಂಭೀರವಾಗಿದ್ದು, ಇದು ಬೊಜ್ಜು, ಮಧುಮೇಹ, ಹೃದ್ರೋಗದ ಅಪಾಯ ಹೆಚ್ಚಿಸುವುದಲ್ಲದೆ ಏಕಾಗ್ರತೆ ಕೊರತೆ, ಆಯಾಸ ಮತ್ತು ಮಾನಸಿಕ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಏಕೆಂದರೆ ಇದರಲ್ಲಿ ಸಕ್ಕರೆ, ಉಪ್ಪು, ಕೊಬ್ಬು ಅಧಿಕವಾಗಿದ್ದು ಅಗತ್ಯ ಪೋಷಕಾಂಶಗಳ ಕೊರತೆ ಇರುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಹಾಗಾಗಿ ಯುವ ಜನತೆಯು ಆರೋಗ್ಯಕರವಾಗಿ ತಯಾರಿಸಿದ ಆಹಾರಗಳನ್ನು, ಅಂದರೆ ಮನೆಯಲ್ಲಿ ತಯಾರಿಸಿದ ಲಘು ಆಹಾರಗಳನ್ನು ಸೇವಿಸುವುದರಿಂದ ದುಷ್ಪರಿಣಾಮಗಳನ್ನು ತಪ್ಪಿಸಬಹುದು. ಆರೋಗ್ಯಕರ ತಿಂಡಿ ಆಯುಷ್ಯವು ವೃದ್ಧಿ. ಮನೆಯಲ್ಲೇ ಮಾಡಿದ ತಿಂಡಿ ಅಮ್ಮನ ಪ್ರೀತಿಯ ಉಡುಗೊರೆ. ಬನ್ನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಗಾಣದ ಎಣ್ಣೆಯ ಕಾರ್ಯಕ್ಷೇತ್ರಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗಾಣದ ಎಣ್ಣೆಯ ಕಾರ್ಯಕ್ಷೇತ್ರಕ್ಕೆ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಕಾರ್ತಿಕ್. ನಾನು 5ನೇ ತರಗತಿ C ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುತ್ತಿರುವ ಎಣ್ಣೆ ಹರಳೆಣ್ಣೆ. ನೆತ್ತಿಗೆ ತಂಪು, ಜುಟ್ಟಿಗೆ ಬಲ ಎಂದು ಕರೆಸಿಕೊಳ್ಳುವ ಎಣ್ಣೆ ಹರಳೆಣ್ಣೆ. ಹರಳೆಣ್ಣೆಯನ್ನು ಇಂದಿನ ಕಾಲದಲ್ಲಿ ಔಷಧಿ ಅಂತ ಬಳಸುತ್ತಿದ್ದರು. ತಲೆ ಕೂದಲಿಗೆ ಬಳಸುತ್ತಿದ್ದರು. ಇದರಿಂದ 60-70 ವರ್ಷದಾದರೂ ತಲೆಯ ಕೂದಲು ಬೆಳ್ಳಗಾಗುತ್ತಿರಲಿಲ್ಲ. ನಿಮ್ಮ ಕೂದಲು ಬೆಳ್ಳಗಾಗಬಾರದೆ ಬಳಸಿರಿ ಹರಳೆಣ್ಣೆ. ಈ ಎಣ್ಣೆಯಿಂದ ಕೂದಲ ಹೊಳಪು ಹೆಚ್ಚುತ್ತದೆ, ಉದ್ದ ಮತ್ತು ದಪ್ಪವಾಗುತ್ತದೆ. ಇದು ದೇಹದ ಭಾಗಗಳ ಊತವನ್ನು ಕಡಿಮೆ ಮಾಡಿ ಬಿಗಿತವನ್ನು ನಿವಾರಿಸುತ್ತದೆ. ಬ್ಯಾಕ್ಟೀರಿಯಾ ವಿರೋಧಕ ಗುಣ ಹೊಂದಿದೆ. ನಿಮಗೆ ತ್ವಚೆಯ ಸುಕ್ಕುಗಳ ಸಮಸ್ಯೆ ಇದೆಯಾ? ಬಳಸಿರಿ ಹರಳೆಣ್ಣೆ. ಕೀಲು ಮತ್ತು ಸ್ನಾಯು ನೋವು ಇದೆಯಾ? ಬಳಸಿರಿ ಹರಳೆಣ್ಣೆ. ಮಲಬದ್ಧತೆಯನ್ನು ನಿವಾರಿಸಲು ಬಳಸುತ್ತಿದ್ದರು. ನಿಮ್ದು ಅಡುಗೆಗೂ ಇದನ್ನು ಬಳಸುತ್ತಿದ್ದರು. ಬಿರುಕು ಬಿಟ್ಟ ಇಮ್ಮಡಿ ಹೊಟ್ಟೆ ಚರ್ಮ ಸಮಸ್ಯೆ ಇದೆಯಾ? ಬಳಸಿರಿ ಹರಳೆಣ್ಣೆ. ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಮಲಗುವ ಮುಂಚೆ ಕಣ್ಣಿನ ಸುತ್ತ ಮಸಾಜ್ ಮಾಡುವುದರಿಂದ ಕಣ್ಣಿಗೆ ತಂಪು ಉಂಟಾಗುತ್ತದೆ. ಆದರೆ ಈಗ ಈ ಎಣ್ಣೆಗೆ ಏರೋಪ್ಲೇನ್ ಆಯಿಲ್ ಮಿಕ್ಸ್ ಮಾಡಿ ಮಾರುತ್ತಿರುವುದರಿಂದ ಈ ಎಣ್ಣೆಯನ್ನು ಬಳಸಲು ಯೋಚಿಸುವಂತಾಗಿದೆ. ಕಲಬೆರಕೆ ಎಣ್ಣೆಯಿಂದ ದೂರವಿರಲು ಮನೆಯಲ್ಲಿ ಬೇಯಿಸಿದ ಹರಳೆಣ್ಣೆ ಅಥವಾ ಗಾಣದ ಎಣ್ಣೆಯನ್ನು ಬಳಸಿ ನಮ್ಮ ದೇಹವನ್ನು ತಂಪಾಗಿಸಿಕೊಳ್ಳೋಣ. ಧನ್ಯವಾದಗಳು. ಏನಪ್ಪ ನಿನ್ನ ಹೆಸರು? ಕಾರ್ತಿಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಗಾಣದ ಎಣ್ಣೆ ಕಾರ್ಯಕ್ಷೇತ್ರಕ್ಕೆ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ರಂಜಿತ್. ನಾನು 5ನೇ ತರಗತಿ C ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು PMC KPS